ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. FIR ಬಿತ್ತು ಅಂದರೆ ಯಾರೂ ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವುದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ, ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದ್ರೆ ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ? ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ, ಕೇಂದ್ರ, ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವ ನಮ್ಗೆ ಎಷ್ಟು ಗೌರವ ಇದೆ, ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳದೆ. ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳೋದೆ? ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನು ನೋಡ್ಬೇಕು ಜನ?